ಈ ದೇವಾಲಯದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಇವೆ. ಈ ದೇವಾಲಯವನ್ನ ಹೇಗೆ ನಿರ್ಮಿಸಲಾಗಿದೆ ಅಂದ್ರೆ, ಸೂರ್ಯನ ಮೊದಲ ಕಿರಣಗಳು ಮೊದಲು ಬೀಳೋದೆ ಈ ದೇವಾಲಯದ ಗರ್ಭಗುಡಿಯೊಳಗೆ. ಸುಮಾರು 26 ಎಕರೆಯಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಹೆಜ್ಜೆ ಹೆಜ್ಜೆಗೂ ಸೈನ್ಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯಗಳನ್ನ ಒಳಗೊಂಡಿದೆ. ದೇವಾಲಯ ಸೈನ್ಸ್ ಬಗ್ಗೆ ನಮ್ಮ ಪೂರ್ವಜರಿಗಿದ್ದ ತಿಳುವಳಿಕೆಯನ್ನ ಎತ್ತಿ ತೋರಿಸುತ್ತೆ. ಸೈನ್ಸ್ ನ ನೋಡಿ ಸೈಂಟಿಸ್ಟ್ ಗಳೇ ದಂಗಾಗಿದ್ದಾರೆ. ಈ ದೇವಾಲಯವಾದ್ರೂ ಯಾವುದು, ಈ ದೇವಾಲಯ ಎಲ್ಲಿದೆ, ಇಲ್ಲಿರೋ ರಹಸ್ಯಗಳಾದ್ರೂ ಏನು, ಈ ರೀತಿ ಹಲವು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವಿವತ್ತು ಮಾತಾಡೋಕೊಟ್ಟಿರೋದು ಕೋನಾರ್ಕ್ ಸೂರ್ಯ ದೇವಾಲಯದ ಬಗ್ಗೆ. ಕೋನಾರ್ಕ್, ಇದರಲ್ಲಿ ಕೋನ ಎಂದರೆ ಆಂಗಲ್, ಅರ್ಕ ಎಂದರೆ ಸೂರ್ಯ. ಈ ದೇವಾಲಯ ಪೂರಿ ಜಗನ್ನಾಥ ಮಂದಿರದಿಂದ 35 ಕಿಲೋಮೀಟರ್ ಈಶಾನ್ಯ ಕೋನದಲ್ಲಿದೆ. ಸುಮಾರು 13ನೇ ಶತಮಾನದಲ್ಲಿ ಅಂದ್ರೆ ಕ್ರಿಸ್ತ ಶಕ 1250ನೇ ಇಸವಿಯಲ್ಲಿ ಮಧ್ಯ ಭಾರತವನ್ನ ಆಳ್ತಿದ್ದ ಗಂಗರ ಅರಸ ನರಸಿಂಹದೇವ ಈ ದೇವಾಲಯವನ್ನ ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಇದು ಕಳಿಂಗ ವಾಸ್ತು ಪದ್ಧತಿಯನ್ನ ಒಳಗೊಂಡ ದೇವಾಲಯವಾಗಿದ್ದು 3 ಮಂಟಪ ಹಾಗೂ 4 ದ್ವಾರಗಳನ್ನ ಈ ದೇವಾಲಯ ಹೊಂದಿದೆ. ಇದರ ಮುಂದೆ 7 ಅಶ್ವಗಳನ್ನ ಜೋಡಿಸಲಾಗಿದೆ. ಇದನ್ನ ರಥದ ಮೇಲೆ ಬರ್ತಿರೋ ಸೂರ್ಯದೇವನನ್ನ ನೆನಪಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. 7 ಅಶ್ವ ಅಂದ್ರೆ ಸಾಮಾನ್ಯವಾಗಿ ವಾರದ 7 ದಿನ ಅಂತ ಅರ್ಥ. ಆದ್ರೆ ಸೈನ್ಸ್ ಪ್ರಕಾರ ನೋಡೋದಾದ್ರೆ ಸೂರ್ಯನಿಂದ ಬರೋ 7 ಬಣ್ಣದ ಬೆಳಕುಗಳನ್ನ ಪ್ರತಿನಿಧಿಸುತ್ತೆ. ಕಾಮನಬಿಲ್ನ ಎಲ್ರೂ ನೋಡೇ ಇರ್ತೀರಾ. ಆ 7 ಬಣ್ಣಗಳು ಸೇರಿದ್ರೆ ನಮ್ಮ ಸೂರ್ಯ ಅಂತ ಸೈನ್ಸ್ ಹೇಳುತ್ತೆ. ಅಷ್ಟೇ ಅಲ್ಲ, ಈ ದೇವಾಲಯದ ಎರಡೂ ಬದಿಯಲ್ಲಿ ತಲಾ 12ರಂತೆ 24 ಚಕ್ರಗಳನ್ನ ಜೋಡಿಸಲಾಗಿದೆ. ಅಂದ್ರೆ ವರ್ಷಕ್ಕೆ 12 ತಿಂಗಳುಗಳು, ಹಾಗೆ ದಿನಕ್ಕೆ 24 ಗಂಟೆಗಳು ಅನ್ನೋದನ್ನ ಇಲ್ಲಿ ಸೂಚಿಸಲಾಗಿದೆ. ಅಷ್ಟೇ ಅಲ್ಲ, ಈ ಚಕ್ರಗಳನ್ನ ಸಮಯ ನೋಡೋದಕ್ಕೆ ಉಪಯೋಗಿಸಲಾಗ್ತಿತ್ತು. ಸೂರ್ಯನ ಕಿರಣ ಯಾವ ಚಕ್ರದ ಮೇಲೆ ಬೀಳ್ತಿತ್ತು ಅದರ ಅನುಸಾರವಾಗಿ ಸಮಯವನ್ನ ಹೇಳಲಾಗ್ತಿತ್ತು. ಗಡಿಯಾರದ ಅನ್ವೇಷಣೆ ಆಗಿದ್ದು 1656ನೇ ಇಸವಿಯಲ್ಲಿ. ಆದ್ರೆ ಈ ದೇವಾಲಯ ನಿರ್ಮಾಣವಾಗಿರೋದು 1250ನೇ ಇಸವಿಯಲ್ಲಿ. ಅಷ್ಟೇ ಅಲ್ಲ, ಇಲ್ಲಿರೋ ಮೂರ್ತಿಗಳು ಮನುಷ್ಯನ ಜೀವನ ಚಕ್ರವನ್ನ ಸೂಚಿಸುತ್ತದೆ. ಇಲ್ಲಿ ಸೂರ್ಯ 3 ಮೂರ್ತಿಗಳಲ್ಲಿ ಕಾಣಿಸ್ತಾನೆ. ಮೊದಲನೇದು ಉದಯಭಾನು, ಇದು ನಗುಮುಖದ ಸೂರ್ಯ. ಎರಡನೇದು ಮಧ್ಯಾಹ್ನದ ಸೂರ್ಯ, ಸ್ವಲ್ಪ ಗಂಭೀರ ವದನದ ವಿಗ್ರಹ. ಮೂರನೇದು ಅಸ್ತಮಿಸುವ ಸೂರ್ಯ, ಸಂತೃಪ್ತ ಮುಖಭಾವ ಹೊಂದಿರೋ ಸೂರ್ಯ ವಿಗ್ರಹ. ಅಂದ್ರೆ ಮನುಷ್ಯ ಬಾಲ್ಯ, ಯೌವನ, ವೃದ್ಧಾಪ್ಯವನ್ನ ದಾಟಬೇಕು ಎನ್ನುವುದನ್ನ ಇಲ್ಲಿ ಸೂಚಿಸಲಾಗಿದೆ. ದೇವಸ್ಥಾನದ ಗೋಡೆಗಳ ಮೇಲೆ ವಿವಿಧ ಕಲೆಯ ಚಿತ್ತಾರಗಳನ್ನ ಕೆತ್ತಲಾಗಿದೆ. ಒರಿಸ್ಸಾದ ಚಂದ್ರಭಾಗ ನದಿಯ ತೀರದಲ್ಲಿರೋ ಈ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದು ಭಾರತದಲ್ಲಿರೋ 3ನೇ ಸೂರ್ಯ ದೇವಾಲಯ. ಮೊದಲನೇದು ಅನಂತನಾಗ್ ಜಿಲ್ಲೆಯಲ್ಲಿರೋ ಮಾರ್ತಾಂಡ ಸೂರ್ಯ ದೇವಾಲಯ. ಎರಡನೇದು ಗುಜರಾತ್ನಲ್ಲಿರೋ ಮುದೇರ ಸೂರ್ಯ ದೇವಾಲಯ. ಮೂರನೇದು ಕೋನಾರ್ಕ್ನ ಈ ಸೂರ್ಯ ಮಂದಿರ. ಈ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಮೂರ್ತಿಯನ್ನ ಯಾವುದೇ ಆಧಾರ ಸ್ತಂಭವಿಲ್ಲದೆ ಗಾಳಿಯಲ್ಲಿ ತೇಲುವಂತೆ ಮಾಡಲಾಗಿತ್ತು. ದೇವಸ್ಥಾನದ ಗೋಪುರದಲ್ಲಿ ಒಂದು ಅಯಸ್ಕಾಂತವನ್ನ ಇಡಲಾಗಿತ್ತು. ಅದರ ಮುಖಾಂತರವೇ ಗರ್ಭಗುಡಿಯಲ್ಲಿ ಇದ್ದ ವಿಗ್ರಹ ಗಾಳಿಯಲ್ಲಿ ತೇಲ್ತಿತ್ತು. ಆದ್ರೆ ಈ ಅಯಸ್ಕಾಂತ ಪೋರ್ಚುಗೀಸರ ಹಡಗಿನ ದಿಕ್ಕು ತಪ್ಪಿಸ್ತಿತ್ತು. ಹಾಗಾಗಿ ಪೋರ್ಚುಗೀಸರು ಈ ದೇವಾಲಯದ ಗೋಪುರವನ್ನ ನಾಶ ಮಾಡ್ತಾರೆ. ಮುಸ್ಲಿಂ ದಾಳಿಕೋರರ ಸತತ ದಾಳಿಯಿಂದ ಈ ದೇವಾಲಯದ ಮೂಲ ವಿಗ್ರಹವನ್ನ ರಕ್ಷಿಸಲು ಆ ವಿಗ್ರಹವನ್ನ ಪೂರಿ ಜಗನ್ನಾಥ ಮಂದಿರಕ್ಕೆ ಸಾಗಿಸಲಾಗುತ್ತೆ. ಈ ದೇವಾಲಯಕ್ಕೆ ಈಗ ಯುನೆಸ್ಕೋದ ಮಾನ್ಯತೆ ಸಿಕ್ಕಿದೆ. ಈ ದೇವಾಲಯದ ಸಿಂಹದ್ವಾರದಲ್ಲಿ
ಮನುಷ್ಯನ ಮೇಲೆ ಕೂತ ಆನೆ ಹಾಗೂ ಅದನ್ನ ಮಣಿಸಿದ ಸಿಂಹದ ವಿಶೇಷ ಕೆತ್ತನೆಗಳು ನಮಗಿಲ್ಲಿ ಕಾಣಸಿಗುತ್ತೆ. ಆನೆ ಶ್ರೀಮಂತಿಕೆಯ ಸಂಕೇತವಾದ್ರೆ ಸಿಂಹ ಬಲದ ಸಂಕೇತವಾಗಿದೆ. ಈ ಎರಡರ ಮದ ತುಂಬಿಕೊಂಡಿರೋ ಮನುಷ್ಯ ನೈತಿಕವಾಗಿ ಕುಸಿದು ಹೋಗ್ತಾನೆ, ನಾಶವಾಗ್ತಾನೆ ಅನ್ನೋದನ್ನ ಈ ಕೆತ್ತನೆಗಳ ಮೂಲಕ ಹೇಳಲಾಗಿದೆ. ಸಾಕಷ್ಟು ಸೈನ್ಸ್ ವಿಚಾರಗಳನ್ನ ತುಂಬಿಕೊಂಡಿರೋ ಕೊನಾರ್ಕ್ ದೇವಾಲಯದ ರೀತಿ ಇನ್ನೊಂದು ದೇವಾಲಯ ಈ ಜಗತ್ತಲ್ಲೇ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.